ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕೆಲವೊಂದು ಡೌಟ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ್ದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನೋ ಅದನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸಿ ದ ಕ್ವೆಶನ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಸೊ ಕ್ಯಾಂಡಿಡೇಟ್ is asking, ma'am, tell me one thing. If I choose choice number 3 and if college is allotted and then I don't want to take admission, what will happen? ಸೊ ಇಲ್ಲಿ ಸ್ಟೂಡೆಂಟ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀನಿ ಅಂತ. ಫಸ್ಟ್ ರೌಂಡಲ್ಲಿ ಅಂದರೆ ಅವ್ರಿಗೆ ಯಾವುದೋ ಸೀಟ್ ಅಲಾಟ್ ಆಗಿದೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸೀಟ್ ಬಿಟ್ಟು ಅವರು ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಫ್ ಕಾಲೇಜ್ ಇಸ್ ಅಲಾಟೆಡ್ ಆ್ಯಂಡ್ ದೆನ್ ಐ ಡೋಂಟ್ ವಾಂಟ್ ಟು ಟೇಕ್ ದ ಅಡ್ಮಿಷನ್. ಸೊ ಸ್ಟೂಡೆಂಟ್ಸ್, ನೀವಿಲ್ಲಿ ಮೆಡಿಕಲ್ಲ ಇಲ್ಲ ಯಾವ ಕೋರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಇಫ್ ಯು ಆರ್ ಟೇಕಿಂಗ್ ಮೆಡಿಕಲ್ ಸೀಟ್ ಇನ್ ದ ಸೆಕೆಂಡ್ ರೌಂಡ್, ದೆನ್ compulsorily you have to take admission, no other choice for you. So if you don't like or if you don't take admission, then you have to pay penalty. So penalty ಎಷ್ಟು ಕಟ್ಟಬೇಕು ಅಂತಂದರೆ, ಕಾಷನ್ ಡೆಪಾಸಿಟ್ ಫುಲ್ ಅಮೌಂಟು ನಿಮಗೆ ಸಿಗಲ್ಲ, ಫುಲ್ ಅಮೌಂಟ್ KAಗೆ ಹೋಗುತ್ತೆ, ಪ್ಲಸ್ ಫಸ್ಟ್ ಇಯರ್ ಫೀಸು ನೀವು ಪೇ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್. ಸೊ ದಿಸ್ ಹೈ ಸ್ಟೂಡೆಂಟ್, ಸೊ ಕ್ಯಾಂಡಿಡೇಟ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಸ್ಟೂಡೆಂಟ್ ನಾನು ನೋಡಿರೋದೇನು ಅಂತಂದರೆ, ಎವ್ರಿ ವಿಡಿಯೋದಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಈ ಕ್ಯಾಂಡಿಡೇಟ್ ಇದು ಮೆಸೇಜ್ ನೋಡ್ತಾನೆ ಇರ್ತೀನಿ, ಸಿನಿಮಾ ಟಾಕ್ ಅಂತ. ಸೊ ಹಾಯ್. ಸೊ ಸ್ಟೂಡೆಂಟ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನಿಮ್ಮ ನೇಮ್ ನೆಕ್ಸ್ಟ್ ಟೈಮು ಕಮೆಂಟ್ ಮಾಡಿ. ಸೊ ಲೆಟ್ ಮೀ ನೋ ಯುವರ್ ನೇಮ್ ಸೊ ದ್ಯಾಟ್ ವಿ ಬಿಕಮ್ ಫೆಮಿಲಿಯರ್. ಸೊ ಹಾಯ್. ಸೊ ನಿಮ್ಮ ಕ್ವೆಶನ್ ಏನು ಅಂತಂದರೆ, ಮ್ಯಾಮ್ ಚಾಯ್ಸ್ 3 ಮಾಡಿದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಕಂಪಲ್ಸರಿ ಜಾಯಿನ್ ಆಗಬೇಕಾ? ಸೊ ಸ್ಟೂಡೆಂಟ್ ನೀವು ಕೇಳ್ತಾ ಇರೋದು, ಫಸ್ಟ್ ರೌಂಡಲ್ಲಿ ನಿಮಗೆ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂತ ಅಂದ್ಕೊತೀನಿ, ಕರೆಕ್ಟಾ? ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ಕಾಲೇಜ್ನ ಬಿಡ್ತಾ ಇದ್ದೀರಾ. ಸೊ ನೆಕ್ಸ್ಟು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಕಾಷನ್ ಡೆಪಾಸಿಟ್ ಪೇ ಮಾಡಿಬಿಟ್ಟು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ, ಕರೆಕ್ಟಾ? ಕಂಪಲ್ಸರಿಲಿ ಜಾಯಿನ್ ಆಗಬೇಕಾ? ಎಸ್, ಕಂಪಲ್ಸರಿ ನೀವು ಜಾಯಿನ್ ಆಗಲೇಬೇಕು. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಕಂಪಲ್ಸರಿ ಜಾಯಿನ್ ಆಗಬೇಕಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಕ್ಕೆ ಆಗಲ್ವಾ? ನೋ. ಸೊ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಕಂಪಲ್ಸರಿ ನೀವು ಸೆಕೆಂಡ್ ರೌಂಡಲ್ಲಿ ಜಾಯಿನ್ ಆಗಲೇಬೇಕು, ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಇನ್ CET, ಸೊ ಇನ್ CET ಆರ್ ದಿಸ್ ರೂಲ್ ಒನ್ಲಿ ಅಪ್ಲೈಸ್ ಫಾರ್ ನೀಟ್, ಪ್ಲೀಸ್ ರಿಪ್ಲೈ. ಸೊ ಸ್ಟೂಡೆಂಟ್, ನೀವು ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಕಾಷನ್ ಡೆಪಾಸಿಟ್ ನೀವು ಪೇ ಮಾಡ್ತಾ ಇದ್ದೀರಾ ಅಂದರೆ ಮೇ ಬಿ ಯು ಆರ್ ಪಾರ್ಟಿಸಿಪೇಟಿಂಗ್ ಫಾರ್ ಮೆಡಿಕಲ್ ಅಂತ ಅಂದ್ಕೊತೀನಿ. ಸೊ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನೀವು ಕಂಪಲ್ಸರಿ ಜಾಯಿನ್ ಆಗಲೇಬೇಕಾಗುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ನೆಕ್ಸ್ಟು ಶರಣ್ಯ. ಹಾಯ್ ಶರಣ್ಯ. ಮ್ಯಾಮ್, ನನಗೆ CET ಅಂಡರ್ BNYS ಕಾಲೇಜ್ ಸಿಕ್ಕಿದೆ, ಬಟ್ ನಾನು ಚಾಯ್ಸ್ 2 ತಗೊಂಡು ಸೆಕೆಂಡ್ ರೌಂಡ್ಗೆ ಆಯುಷ್ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ನಾನು ಫಸ್ಟ್ ರೌಂಡಲ್ಲಿ ಸಿಕ್ಕಿದ ಕಾಲೇಜ್ಗೆ ಫೀ ಪೇ ಮಾಡಬೇಕಾ? ಸೊ ನೋ ನೀಡ್, ಫೀಸ್ ಪೇ ಮಾಡಬೇಕಾಗಿಲ್ಲ. ಸೊ ಸ್ಟೂಡೆಂಟ್, CET ಅಂಡರಲ್ಲಿ ನಿಮಗೆ ಯಾವುದೇ ಕೋರ್ಸ್ಗೆ ಸೀಟ್ ಸಿಕ್ಕಿದರೆ ನೀವು ಫೀಸ್ ಪೇ ಮಾಡಬೇಕಾಗಿಲ್ಲ, ಯಾಕಂದರೆ CET ಟು ಆಯುಷ್ ಹೋಗೋರು ಫೀ ಆ್ಯಂಡ್ ಕಾಷನ್ ಪೇ ಮಾಡೋದು ಬೇಡ ಅಲ್ವಾ? ಸೊ ಸ್ಟೂಡೆಂಟ್ಸ್, ನೀವು MBBSಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಾತ್ರನೇ ಕಾಷನ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗಿಲ್ಲ. ಸೊ ಪ್ಲೀಸ್ ಟೆಲ್ ಅಂತ ಕೇಳಿದ್ದಾರೆ. ಸೊ ಐ ಹೋಪ್ ನೌ ಇಟ್ ಇಸ್ ಕ್ಲಿಯರ್ ಟು ಯು. ನೆಕ್ಸ್ಟ್, ಮ್ಯಾಮ್, ಇಫ್ ಐ ಚೂಸ್ ಚಾಯ್ಸ್ 2 and did not get seat in round 2, then will the paid fees will be refunded? So ma'am, if I choose choice 2 and didn't get the seat, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಸೀಟ್ ಸಿಕ್ಕಿದೆ ಅಂತ ಅರ್ಥ ಅಲ್ವಾ? ಮ್ಯಾಮ್, ಇಫ್ ಐ ಚೂಸ್ ಚಾಯ್ಸ್ 2 and didn't get seat in round 2. ಸೊ ಸ್ಟೂಡೆಂಟ್, ಸೊ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಮಾಡಿದ್ದೀರಾ ಅಂತಂದರೆ ನಿಮ್ಮ ಹತ್ರ ಯಾವುದೋ ಒಂದು ಸೀಟ್ ಹೋಲ್ಡಲ್ಲಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನೀವು ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ, ಸಪೋಸ್ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ನೀವು ತೊಗೋಬೇಕಾಗುತ್ತೆ. ಸೊ ದ ಫೀಸ್ ವಿಲ್ ಬಿ ರಿಫಂಡೆಡ್. ಸೊ ರೀಫಂಡ್ ಆಗೋದಿಲ್ಲ. ಸೊ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಸಪೋಸ್ ಇಫ್ ಇಟ್ ಈಸ್ MBBS,
ಸೊ ಫಸ್ಟ್ ರೌಂಡಲ್ಲಿ MBBS ಸೀಟ್ ಸಿಕ್ಕಿರುತ್ತೆ, ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿಟ್ಕೊಂಡು ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನೇ ನೀವು ತೊಗೊಂಡು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ನೀವು ರೀಫಂಡ್ ಕೇಳೋಕ್ಕಾಗೋದಿಲ್ಲ. ದ ಮನಿ ವಿಲ್ ನಾಟ್ ಬಿ ರಿಫಂಡೆಡ್. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು ನೌ. ನೆಕ್ಸ್ಟು ಕವಿತಾ ಎಂ ವಿಜಯ್ ಕುಮಾರ್ ಅನ್ನೋರು ಮಾಡಿದ್ದಾರೆ. ಐ ಥಿಂಕ್ ಮದರ್ ಆಫ್ ಕ್ಯಾಂಡಿಡೇಟ್. Ma'am, my daughter got CS in UVC college in Bangalore. We wish to go to choice 2 for MBBS seat. If I pay caution deposit, suppose she didn't get MBBS seat, when shall I get return the deposit and who gave? Please heli ma'am immediately please. So hi. ಸೊ ಫಸ್ಟ್ ಆಫ್ ಆಲ್ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. MBBS ಸೀಟ್ ಸಿಕ್ಕಿಲ್ಲ ಅಂತಂದರೆ ಕಾಷನ್ ಡೆಪಾಸಿಟ್ ಅಂತೂ ನಿಮಗೆ ರೀಫಂಡ್ ಆಗುತ್ತೆ. ಸೊ ಯಾವಾಗ ರೀಫಂಡ್ ಆಗುತ್ತೆ ಅಂತಂದರೆ ಆಫ್ಟರ್ ಕೌನ್ಸ್ಲಿಂಗ್ ಪ್ರೋಸೆಸ್. ಸೊ ಕೌನ್ಸ್ಲಿಂಗ್ ಪ್ರೋಸೆಸ್ ಎಲ್ಲ ಮುಗ್ದಾದ್ಮೇಲೆ 2 to 3 months ಆದಮೇಲೆ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು ನೌ. ಸೊ ಸ್ಟೂಡೆಂಟ್ಸ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವೆನ್ ಎವರ್ ಐ ಗೆಟ್ ಟೈಮ್, ಸೊ ಐ ವಿಲ್ ಟ್ರೈ ಟು clear your doubts. So all the very best students. I'll meet you in the next video.